ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ದಿವಸ ನಾನು ನಿಮ್ಗೆಲ್ಲ ಒಂದು ಮುದ್ದಾದ ನಗುವಿನ ಮುಖದ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಅವರು ಬೇರೆ ಯಾರು ಅಲ್ಲ ಸ್ನೇಹಿತರೆ, ಅವರು ನಮ್ಮ ಡಾಕ್ಟರ್ ಆದ ನಾಗರತ್ನ ಡಾಕ್ಟ್ರು. ಹೌದು ಸ್ನೇಹಿತರೆ, ನಮ್ಮ ನಾಗರತ್ನ ಜಿ ರಾವ್ ಅವರನ್ನ ಇವತ್ತು ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಇವರು ಮೂಲತಃ ಹಾಸನದವರು. ಸೆಕೆಂಡ್ PUC ವರೆಗೂ ಹಾಸನದಲ್ಲಿ ಓದಿ ನಂತರದ ವೈದ್ಯಕೀಯ ಶಿಕ್ಷಣವನ್ನ ಇವರು ಮೈಸೂರಿನಲ್ಲಿ ತಗೊಳ್ತಾರೆ. ಇವರು ಆಯುರ್ವೇದಿಕ್ ಕೋರ್ಸ್ ಮಾಡಿ ಇಂಟಿಗ್ರೇಟೆಡ್ ಅಲೋಪತಿಕ್ ಎಲ್ಲ ಮಾಡಿ ಈಗ ಜನರಲ್ ಫಿಸಿಷಿಯನ್ ಆಗಿ ವೈದ್ಯಾಧಿಕಾರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ನಮ್ಮ ನಾಗರತ್ನ ಡಾಕ್ಟರಿಗೆ ಶಾಲಾ ದಿನಗಳಿಂದನೂ ಕೂಡ ಸಣ್ಣ ಸಣ್ಣ ಕವನ ಬರೆಯೋದು, ಕಥೆಗಳನ್ನ ಬರೆಯೋದು, ಮತ್ತೆ ರಂಗ ವೇದಿಕೆಯಲ್ಲಿ ನಾಟಕಗಳನ್ನ ಮಾಡೋದು, ತುಂಬಾ ಸುಂದರವಾಗಿ ನಾಟಕ ಮಾಡಿದ್ದಾರೆ ಶಾಲಾ ದಿನಗಳಲ್ಲಿ. ಅದೊಂದು ತುಂಬಾ ಅವರ ಅಚ್ಚುಮೆಚ್ಚಾದ ಹವ್ಯಾಸ ಅಂತ ಹೇಳ್ಬಹುದು. ನಂತರದ ದಿನಗಳಲ್ಲಿ ಉದ್ಯಮಿಯಾದ ಶ್ರೀ ಪದ್ಮಾಕರ್ ಅವರ ಜೊತೆಗೆ ಇವರ ವಿವಾಹ ಆಗುತ್ತೆ. ಮದುವೆಯಾದ ನಂತರವೂ ಕೂಡ ಇವರ ಪತಿಯ ಸಹಕಾರದಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಇನ್ನೂ ಉನ್ನತವಾದ ವ್ಯಾಸಂಗ ಮಾಡ್ತಾರೆ. ವ್ಯಾಸಂಗ ಎಲ್ಲ ಮುಗಿದ ಮೇಲೆ ಬೆಂಗಳೂರಿನ ಶ್ರೀನಗರದಲ್ಲಿ ಇವರು ಒಂದು ಕ್ಲಿನಿಕ್ ಅನ್ನ ಓಪನ್ ಮಾಡಿ ಇವರ ವೈದ್ಯಕೀಯ ವೃತ್ತಿಯನ್ನ ಪ್ರಾರಂಭ ಮಾಡುತ್ತಾರೆ. ಹೀಗೆ ಇವರು ಮದುವೆ ಜೀವನ ಆಯ್ತು, ಒಂದ್ ಕಡೆ ವೈದ್ಯಕೀಯ ವೃತ್ತಿ ಆಯ್ತು. ಹವ್ಯಾಸವಾಗಿ ಬರಹವನ್ನ ಆಯ್ದುಕೊಂಡ ಇವರು ಫೇಸ್ಬುಕ್ ಪೇಜ್ಗಳಾದ ನಮ್ಮ ಕಥಾ ಅರಮನೆ, ಕಥಾಗುಚ್ಛ, ಹೀಗೆ ಹಲವಾರು ಸಾಹಿತ್ಯದ ಗ್ರೂಪ್ಗಳಲ್ಲಿ ಇವರು ತಮ್ಮನ್ನ ತಾವು ತೊಡಗಿಸಿಕೊಂಡು ತಮ್ಮ ಹವ್ಯಾಸವಾಗಿದ್ದ ಬರಹವನ್ನ ಮುಂದುವರಿಸ್ತಾರೆ. ಅಲ್ಲಿ ಇವರ ಬರಹವನ್ನ ಮೆಚ್ಚಿ ಹಲವಾರು ಪ್ರಶಸ್ತಿಗಳು ಸಿಕ್ಕಿವೆ, ಹಾಗೆ ಸನ್ಮಾನಗಳು ಆಗಿವೆ. ಇವರು ಶಿಶಿರ ಪದ್ಮಾಕರ್ ಅಂತ ನಮ್ಮ ನಾಗರತ್ನ ಡಾಕ್ಟರ ಏಕೈಕ ಪುತ್ರ. ನಮ್ಮ ಡಾಕ್ಟರ ಮಗ ಸೊಸೆ ಇಬ್ಬರು RR ನಗರದಲ್ಲಿರುವಂತಹ ಮಿನುಗು 1 ಗ್ರಾಮ್ ಗೋಲ್ಡ್ ಕವರಿಂಗ್ ಅನ್ನೋ ಶಾಪ್ ನಲ್ಲಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಯಾಕಪ್ಪ ನಮ್ ಡಾಕ್ಟ್ರು ಇತ್ತೀಚೆಗೆ ಕಾಣ್ತಾನೆ ಇಲ್ಲ ಅಂತ ನಾನು ಹುಡ್ಕೊಂಡು ಹೋದಾಗ ಅವ್ರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ, ತಮ್ಮ ಮುದ್ದಾದ ಮೊಮ್ಮಗನ್ ಜೊತೆ ಆಟಾಡ್ತಾ ಹೊಸಕೆರೆ ಹಳ್ಳಿಯಲ್ಲಿ ಚಂದ್ರಿಕಾ ಕ್ಲಿನಿಕ್ ನಲ್ಲಿ ಸೇವೆ ಸಲ್ಲಿಸ್ತಾ ಸಣ್ಣ ಪುಟ್ಟ ಬರಹವನ್ನ ಬರ್ಕೊಂತ ಹಿಂಗೆ ಆರಾಮಾಗಿ ಗಂಡನ್ ಜೊತೆ ಎಲ್ಲಾ ಕಡೆ ಟ್ರಿಪ್ಪಿಗೆ ಹೋಗ್ತಾ ತಾವು ಖುಷಿಯಾಗಿದ್ದಾರೆ ಅಂತ ಹೇಳ್ಬಹುದು. ನಾನ್ ಅವರಿಗೆ ಡಾಕ್ಟ್ರೇ ನಾನು ಇಂಟರ್ವ್ಯೂಗೆ ಬರ್ಬೋದಾ ಅಂತ ವಾಟ್ಸಪ್ ಮಾಡಿದಾಗ ಆಯ್ತಮ್ಮ ಬಾ ಅಂತ ಹೇಳಿದ್ರು. ಅವರಿಗೆ ನಾನು ಇಂಟರ್ವ್ಯೂ ಮಾಡ್ತೀನಿ ಅಂತ ಮಾತ್ರ ಹೇಳಿದ್ದೇನೆ, ಆದ್ರೆ ಅವರಿಗೂ ಒಂದ್ ಶಾಕ್ ಟ್ರೀಟ್ಮೆಂಟ್ ಕೊಡೋಣ ಅಂತ ಅನಿಸ್ತು. ಆದ್ರಿಂದ ನಮ್ಮ ತಂಡ ಅವರಿಗೆ ಏನ್ ಶಾಕ್ ಟ್ರೀಟ್ಮೆಂಟ್ ಕೊಡುತ್ತೆ ಅಂತ ನೋಡೋಣ ಬನ್ನಿ. ಇದು ಎಲ್ಲಿ ಬಂತು, ನಾವು ಎಲ್ಲಿ ಬಂದ್ರಿ? ಇದು ಏನ್ ಜಾಗ ಇದು? ಡಾಕ್ಟರ್ ಸಾಪ ಇದು ಏನು? ಡಾಕ್ಟರ್ ಅವರ ಒಳ ಬರೋಣ. ಓ ಮಗುನ ಎಷ್ಟು ಕಳಿಸಿಯ ಬಾಮ್ಮ. ಓ ಇರಪ್ಪ. ಡಾಕ್ಟರ್ ಬಾವ ಮಗನ ಕಳಿಸಿಯ ಬಾಮ್ಮ. ನೋಡಿ ಡಾಕ್ಟ್ರವ ಮಗು ಹೆಂಗ್ ಹೇಳ್ತದೆ ನೋಡಿ. ಏನಾರು ಮಾಡಿ ಡಾಕ್ಟ್ರವ ನಿಮ್ ಪಾಠಕ್ ಬಿದ್ದೇನು? ಬ್ಯಾಗ್ ಇಟ್ಕೊಂಡು ಮಗುನ ಇಟ್ಕೊಂಡು ಏನ್ ನಿನ್ನ ಅವಸ್ಥೆ? ರಾತ್ರಿಯಿಂದ ಮಲಗಿದ ನೋಡ್ರಿ. ಬ್ಯಾಗ್ ಕೊಟ್ಟನು, ಬೆಂಗಳೂರು ಬಂದ್ಬಿಟ್ಟು ನಾವ್ ಬ್ಯಾಗ್ ಕೊಟ್ಬಿಟ್ಟಿನ್ ತಡೀರಿ. ಇದ್ರೊಳಗ ಆಧಾರ್ ಕಾರ್ಡ್ ಅದೇ, ನಾವ್ ಊರಿಗೆ ವಾಪಸ್ ಹೋಗೋದ್ ಮಾಡ್ವೆ. ನಮ್ಮ ಆಧಾರ್ ಕಾರ್ಡ್ ಇಟ್ಕೊಂಡು ನಾನೇನಮ್ಮ ಮಾಡ್ಲಿ? ಹೋಗ್ಲಿ ಇಲ್ಲಾದ್ರೂ ಇದು ಕೆಳಗೆಳಗೆ ಇಟ್ಬಿಟ್ಟೇನು. ದೇವ್ರ ಪ್ರಸಾದ ಐತೆ, ಕೆಳಗೆಲ್ಲ ಇಡಕ್ಕಿಲ್ಲ ನಾನು. ಬ್ಯಾಗ್ ತಕೊಂಡು ಹೋಗ್ಬಿಟ್ರೆ ಏನ್ ಮಾಡ್ಲಿ ನಾನು? ನನ್ ಮನೆಗೆ ಹೋಗ್ಬೇಡ್ವಾ? ನಾನೆಲ್ಲೂ ಹೋಗಲ್ಲ, ಬಾಗ್ಲ ಹತ್ರ ಕೂತ್ಕೋ ಇಲ್ಲೇನೆ. ಎಲ್ಲಿಡನ ಇವಾಗ ಬ್ಯಾಗ್ನ? ನನ್ ಮಗಿಗೆ ಏನಾಗೈತೆ ಒಂಚೂರು ನೋಡ್ರಿ. ಕೂತ್ಕೋ ನೋಡ್ರಿ, ರಾತ್ರಿಯಿಂದ ಒಂದೇ ಸಮ ಹೇಳ್ತದೆ, ಹಾಲು ಕುಡಿತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ, ಸರಿಗಿರಿ ಏನು ತಿಂತಾ ಇಲ್ಲ. ಏನ್ ಮಾಡ್ಲವ? ಮೂಗಲ್ ಬರೀ ಇರ್ತದೆ. ವಯಸ್ಸು ಮಗುಗೆ? ಮಗುಗೂ 1.5 ತಿಂಗಳು ಕಣವ. 1.5 ತಿಂಗಳು ಮದುವೆಯಾಗಿ 19 ವರ್ಷ ಆಯ್ತು ಕಣವ. ಇವಾಗ ಹುಟ್ಟಿರೋದು ಕೂಸು. 1.5 ತಿಂಗಳು ಮಗುಗೆ ಚೆರಿ ತಿನ್ನಿಸ್ತೀನಮ್ಮ. ಮತ್ತೆ ಅಳ್ತದಲ್ಲ, ಇನ್ನೇನ್ ಮಾಡ್ಲಿ? ಹಾಲು ಕಮ್ಮಿ ಆಗೈತೆ. ಪೌಡ್ರ್ ಹಾಲಲ್ಲಿ ನಮ್ಮ ಹಾಕ್ಬೇಕಾಗಿರೋದು. ಏನೋ ನಮ್ಮ ಅತ್ತೆ ಅವ್ರು ಹೇಳಿದ್ರು ಕಣವ, ರಾಗಿ ಸರಿ ಹಾಕು ಅಂತ. ಅದೇ ಹೊಟ್ಟೆ ಬಿಟ್ಟು ನೋವು ಏನು
ಎಲ್ಲಿ ಮಗು ಮಲರ್ಸಿ ನೋಡೋಣ. ಮಗು ಕೊಟ್ಬಿಟ್ಟಲ್ಲ ಹೊಟ್ಟೆ ನೋಡ್ಲೆ ಸೂಜಿ ಬಿಡ್ತೀರ ನೀವು ನನ್ ಮಗಿಗೆ. ಏನು ಮಾಡಲ್ಲ, ಬರೀ ಮುಟ್ ನೋಡ್ತೀನಿ ಕುತ್ಕೊಮ್ಮ. ನನ್ ಮಗಿ ನಿಮ್ ಕೈಗೆಲ್ಲ ಕೊಡಕ್ಕಿಲ್ಲ, ನೋಡಂಗಿದ್ರೆ ನನ್ ಕೈಯಾಗೆ ನೋಡ್ರಿ ನೀವು. ನಿನ್ ಹೊಟ್ಟೆ ನೋಡ್ಬಿಡಿ ನಿಮ್ಮ ನಾನು. ನಿನ್ ಹೊಟ್ಟೆ ನೋಡ್ ಮಗು ಹೊಟ್ಟೆ ಪರೀಕ್ಷೆ ಮಾಡಲ್ಲ. ಹಿಂಗೆ ನೋಡ್ರಿ ನೀವು ಡಾಕ್ಟರ್ ಅಲ್ವಾ, ಅದೇನ್ ಕಿವಿಗೆಲ್ಲ ಹಾಕೋತಾರಲ್ಲ ಹಾಕೊಂಡ್ ನೋಡಿ, ಹೃದಯ ಬಡಿತ ನೋಡ್ರಿ ನೀವು. ನೋಡಿ ನೋಡ್ರಿ ಹಿಂಗೆ. ಸುಮ್ಕಿರಪ್ಪ, ಡಾಕ್ಟ್ರಿಗೆ ಔಷಧಿ ಕೊಡ್ತಾರೆ, ಸುಮ್ಕಿರಪ್ಪ. ನೋಡ್ರಿ ಏನಮ್ಮ ಮಗು ಹೊಟ್ಟೆ ಇಷ್ಟೊಂದು ಉಗ್ರ ಬಂದಿದೆ, ಏನನ್ನ ಕೊಟ್ಟೆ ಹಾಳು ಮಾಡಿದ್ದೀರ? ಏನನ್ನಮ್ಮ ಕೊಟ್ಟೆ ಮಗುಗೆ? ಬೆಳಗತ್ತ ಹೇಳ್ತೀನಲ್ಲ, ನೆತ್ತಿನಾಗ ಅಲ್ಲೆಣ್ಣೆ ತಡ್ತೀನಿ, ಮಗು ತಂಪಾಗಿರ್ಬೇಕಲ್ವಾ. ನೀನೇನೋ ಕಿವಿ ಹಿಂಗಿಂಗ್ ಅಂತೈತೆ, ಹಿಂಗಿಂಗೆ ಕಿವಿ ಒಳಗ್ ಹುಳ ಹೋಗ್ತಾ ಏನೋ ಹೋಯ್ತೇನೋ ಅಂತ ಬಿಸ್ನಿಟ್ ಕಾಪ್ ಹಾಕ್ಬಿಟ್ಟೆ ಕಿವಿ ಒಳಗೆ. ಏನಮ್ಮ ನಮ್ಮ ಮಗು ಅನ್ಕೊಂಡಿದ್ಯಾ ಬೊಂಬೆ ಅನ್ಕೊಂಡಿದ್ಯಮ್ಮ? ಕಿವಿ ಮೇಲೆ ತಟ್ರಿ, ಇನ್ನೇನ್ ಮಾಡಲಿ ನಾವು? ಯಾರಮ್ಮ ಹೇಳಿದ್ರು ನಿಂಗಿದ್ದೆಲ್ಲ ಹಿಂಗ್ ಮಾಡು ಅಂತ? ನೋಡ್ರಿ ನಮ್ಮ ಅತ್ತೆ ಹೇಳಿದ್ರು, ಕಿವಿ ನೋವಾದ್ರೆ ಬಿಸ್ನಿಟ್ ಕಾಸು ಒಯ್ಯಿ ಸರಿ ಆಗ್ತಿದೆ ಅಂತ ಹೇಳವ್ರೆ. ಎಷ್ಟು ಇದೆ ನಮ್ಮ ಅತ್ತೆ ಹೇಳ್ತೀರ ನೀವು? ವಾ, ನಮ್ಮ ಅತ್ತೆ ಏನ್ ಗೊತ್ತಾ, ಇಡೀ ಸುತ್ತಳಿಗೆ ಮದ್ಕೊಡೋರು. ವಾ, ಏನೋ ಬೆಂಗಳೂರಿಗೆ ಬಂದೀವ್ನಿ, ಯಾತ್ರೆ ಗಿತ್ರ ಎಲ್ಲಿ ಡಾಕ್ಟರ್ ಅಂತ ಬಂದೀವಿ ನಿಮ್ ಹತ್ರ. ಓ, ನೀವು ಇದೀರಾ ಬಾರಿ. ನೋಡ್ರಿ ನೋಡ್ರಿ, ಅದೇನು ಸೂಜಿ ಚುಚ್ಚಂಗಿಲ್ಲ. ಮಗು ಸೂಚಿ ಗೀಸಿ ಕೊಡಲ್ಲ ನಾನು. 1 ತಿಂಗಳು ಮಗುಗೆ, ಅದು ಮಗುಗೆ ಹೊಟ್ಟೆ ನೋವು ಇದೆ. ಆ ಚೆರಿ ಎಲ್ಲ ಹಾಕಿರೋದ್ರಿಂದ ಹೊಟ್ಟೆ ನೋವು ಬಂದಿದೆ. ಕಿವಿ ಒಳಗೆ ಸುಡ್ದಿರೋದ್ರಿಂದ, ಬಿಸ್ಕೆಟ್ ಸುಡ್ದಿರೋದ್ರಿಂದ ಮಗುಗೆ ಇನ್ಫೆಕ್ಷನ್ ಜಾಸ್ತಿ ಆಗಿದೆ. ಏನ್ ಮಾಡೋಣ ಇವಾಗ? ಮಗಿಗೆ ಏನ್ ಕೊಡೋದು? ಬೇರೆ ಔಷಧಿ ಕೊಡ್ಬೇಕು. ಔಷಧಿ ಕೊಟ್ಟಿರಾ? ಸೂಜಿ ಚುಚ್ಚಿರಾ? ಸೂಜಿ ಕೊಡಲ್ಲ, ಬರ್ಕೊಡ್ತೀನಿ. ರಕ್ತ ಪರೀಕ್ಷೆ ಮಾಡಿರಾ? ರಕ್ತ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ. ಓ, ನನ್ ಮಗಿನ ರಕ್ತ ಇರ್ತೀರ ನೀವು? ನಾನು ಹೋಯ್ತೀನಪ್ಪ, ಎಂತ ಡಾಕ್ಟ್ರಿ ಇವರು. ನಾನು ಹೋಯ್ತೀನಿ. ನನ್ ಬ್ಯಾಕ್ ಕೊಡ್ರಪ್ಪ. ಬಾಮ್ಮ, ನನಗೆ ಸೂಜಿ ಗೀಜಿ ಏನು ಕೊಡಲ್ಲ ಬಾಮ್ಮ, ಬರೀ ಔಷಧಿ ಬರ್ಕೊಟ್ಟು ಹೋಗ್ತೀನಿ ಬಾಮ್ಮ. ಅದೇನೋ ರಕ್ತ ಪರೀಕ್ಷೆ ಎಲ್ಲ ಮಾಡ್ತೀರಂತೆ. ಮೊದ್ಲು ಔಷಧಿ ಕೊಡು. ಔಷಧಿ ಕೊಟ್ಟು ಕಮ್ಮಿ ಆಗ್ದಿದ್ರೆ ಅವಾಗ ನಾನು ಹೇಳಿದ್ದು. ನೋಡಿ ಹಿಂಗೆ ಅಳ್ತಾ ಇದ್ದಲ್ಲ, ಏನ್ ಮಾಡೋಣ ಇವಾಗ? ನಾನು ಈಗ ಔಷಧಿ ಬರ್ಕೊಡ್ತೀನಿ. ಅದೇನೋ ಕಿವಿಗೆ ಹಾಕೊಂಡ್ ನೋಡ್ತಿರಲ್ಲ, ನೋಡ್ಬಿಡಿ ಒಂದ್ಸತ್ತೆ. ತೋರಿಸಿದ್ರೆ ತಾನೇ ಪೂರ್ತಿ ನೋಡುದು. ಮುಚ್ಚಿಟ್ಕೊಂಡು ಹೋದ್ರೆ ನಾನೇನ್ ಮಾಡಿ? ಹೋಗಪ್ಪ, ಡಾಕ್ಟ್ರುವ ನಿಂಗ್ ಗುಣ ಮಾಡ್ತಾರ, ಹೋಗಪ್ಪ, ಒಳ್ಳೇದಾಗ್ತದೆ ನಿಂಗೆ. ಏನಾಗುತ್ತೆ? ಎಲ್ಲ ತುಂಬಾ ಉಪ್ಪಿಸ್ಕೊಂಡಿದೆ. ಕಿವಿ ತೋರ್ಸಮ್ಮ. ಅಯ್ಯೋ, ಕಿವಿ ಒಳಗೆಲ್ಲ ಏನೆಲ್ಲ ಹಾಕಿದ್ದೀರಲ್ಲಮ್ಮ. ಎಷ್ಟು ಹೋಗ್ಬಿಟ್ಟಿದೀನಿ, ನಮ್ಮ ಅತ್ತೆ ಹೇಳಿದ್ರು. ಏನಮ್ಮ ಇದು? ಅದೇನೋ ಹುಳ ಹುಟ್ಟೆ ಹೋಗೈತಾ? ಅದು ಏನ್ ಮಗು ಅನ್ಕೊಂಡಿದ್ದೀರಾ, ಬೊಂಬೆ ಅನ್ಕೊಂಡಿದ್ದೀರಾ? ಹಿಂಗೆಲ್ಲ ಮಾಡಿದ್ದೀರಲ್ಲ. ಮೊದ್ಲು ಔಷಧಿ ಬರ್ಕೊಡ್ತೀನಿ, ಕೊಡಮ್ಮ. ಏನ್ ಹೇಳಪ್ಪ ಹೆಸರು ನಮ್ಮ ಮಗುದು? ಮಗು ನಾವೆಲ್ಲ ಸಿದ್ದು ಅಂತೀವಿ, ಇನ್ನ ಹೆಸರು ಮಡಗಿಲ್ಲ. ಸಿದ್ದು, ರಾಜ ಎಲ್ಲ ಹೇಳ್ತೀವಿ. 1 ತಿಂಗಳು. 1 ತಿಂಗಳು. ಸರಿ, ಇವ್ರು ಬರಿತಾ ಇದ್ದೀನಿ. ಇವಾಗ ನಾನು ಹೊಟ್ಟೆ ನೋವಿಗೆ ಕಿವಿ ನೋವಿಗೆ ಬರಿತಾ ಇದ್ದೀನಿ. ಹೇಳು. ಏನ್ ಮಾಡ್ರಿ, ಏನ್ ಮದ್ ಕೊಟ್ಟಿರಿ ನೀವು? ಮಾತ್ರೆ ಗಿತ್ರೆ ತಿಂತದ ಸಣ್ಣ ಮಗು? ಡ್ರಾಪ್ಸ್ ಬರ್ಕೊಡ್ತೀನಿ ಅಷ್ಟೇ. ನಾನು ಡ್ರಾಪ್ಸ್ ಕೊಟ್ಟಿರ? ಅದನ್ನೇನ್ ಬಾಯಿಗೋ ಏನೋ, ಮೂಗೋ ಏನೋ, ಕಿವಿಗೋ ಏನೋ? ಡ್ರಾಪ್ಸ್ ಅಂದ್ರೆ ಹೊಟ್ಟೆ ನೋವಿಂದು ಬಾಯಿಗೆ ಹಾಕ್ಬೇಕು. ಹೊಟ್ಟೆ ನೋವಿಗೆ ಬಾಯಿಗೆ ಹಾಕಿರ ಹೆಂಗ್ ಹೇಳ್ತದೆ ಡಾಕ್ಟರ್? ಅದು ಉಕ್ಳಿಬೇಕಲ್ವೇ? ಅಲ್ಲಿಂದ ಅಲ್ಲಿವರೆಗೂ ಬರುತ್ತೆ. ಹೌದೇ? ನೀನು ಹೊಟ್ಟೆ ನೋವಿಗೆ ಹೊಟ್ಟೆ ನೋವಿಗೆ ಅಂತ ಬರ್ಕೊಡ್ತೀನಿ. ನೀವ್ ಓದಕ್ ಬರ್ತಾ? ಇಲ್ಲ ಕಂಡಾಕ್ಟ್ರೆ, ನಾವ್ ಶಾಲೆಗೆ ಹೋಗಿಲ್ಲ. ಸರಿ, ಇಲ್ಲಿ ಹೊಟ್ಟೆ ಚಿತ್ರನ ಬರಿತೀನಿ. ಅದು ನಾವು ಹೊಟ್ಟೆಗೆ ಹಾಕೋದು ಅಂದ್ರೆ ಬಾಯಿ ಹಾಕೋದು. ನೀನ್ ಊಟ ಎಲ್ಲಿಂದ ಮಾಡ್ತೀಯ? ಬಾಯಲ್ಲಿ ತಿಂತೀನಲ್ಲ. ಹಾಗೆ ಮಗುಗೂ ಕೂಡ ಹಂಗೆ ಬಾಯಿಗೆ ಹಾಕಿದ್ರೆ ಅದು ಹೊಟ್ಟೆವರೆಗೂ ಹೋಗುತ್ತೆ. ಅಲ್ಲ, ಕಿವಿಗೆ ಏನು ಹಾಕ್ಬಾರ್ದು. ಕಿವಿಗೆ ಬರೀ ಹೋಗೈತಲ್ಲ, ಏನ್ ಮಾಡನೆ? ಕಿವಿಗೆ ಹುಳಾಗಿಲ್ಲ, ಏನೂ ಹೋಗಿಲ್ಲ. ಕಿವಿಗೆ ನೋವು ಬಂದಿರೋದು, ಗಂಟಲು ಇನ್ಫೆಕ್ಷನ್ ಆಗಿರೋದ್ರಿಂದ ಕಿವಿ ನೋವು ಬಂದಿದೆ. ಅದರಿಂದ ಕಿವಿಗೆ ಏನು ಹಾಕ್ಬೇಡ, ಬರೀ 1 ಹತ್ತಿ ಇರೋ ಸಾಕು, ಆಯ್ತಾ? ನಿಂಗೆ ಬರ್ಕೊಡ್ತೀನಿ. ಮಗುಗೆ ಜಾಸ್ತಿ ಕೇಳ್ಬೇಡ, ಮಗುಗ್ ಬರ್ಕೊಡ್ತೀನಿ, ಹೇಳು. ನೋಡಿ, ಹೊಟ್ಟೆ ನೋವು ಬರ್ಕೊಡಿ. ಹೊಟ್ಟೆ ನೋವಿಗೆ ಬರ್ಕೊಡ್ತಾ ಇದ್ದೀನಿ. ಮಗುಗೆ ತಾನೇ ಹೊಟ್ಟೆ ನೋವು ಇರೋದು.
ಇಲ್ಲ ನನ್ ಗಂಡಗೆ ಅವನಿಗೆ ಮಂದ ಯಾಡ ನೋಡಿ ನಾನ್ ಹಿಂಗೆ ಮಗಿನ್ ಕರ್ಕೊಂಡು ಡಾಕ್ಟರ್ ಹೋಯ್ತೀನಿ ಅಂತ ಹೇಳಿದ್ನಲ್ಲ, ಅವ್ರು ಹೇಳ್ಬಿಟ್ರು ಹೋಗಮ್ಮಿ ಹಂಗೆ ಡಾಕ್ಟರ್ ಅವ ನಿಂಗೆ ಸಿಗ್ತಾರಲ್ಲ ಒಳ್ಳೆ ಮದ್ ಕೊಡ್ತಾರಂತೆ, ನಾನು ಒಟ್ನವಾಗು ಮದ್ದಗ ಅಂತ ಹೇಳಿದ್ರು ಅವರು. ನೀನು ಅಷ್ಟೊತ್ತು ಫೆರೆಸ್ ತಿನ್ಸಿ ಅದೆಲ್ಲ ಹೇಳಿದ್ದು ಮಗು ಅಲ್ವಾ? ಮಗು ಅಳ್ತಾ ಇದೆ ಯಾಕಂತ ನೀವ್ ಹೇಳ್ಬೇಕು, ನಂಗೇನ್ ಗೊತ್ತಿರೋದು. ಹೊಟ್ಟೆ ನೋವು ಮಗು ಇದೆ, ನಾನ್ ಮಗುಗ್ ಡ್ರಾಪ್ಸ್ ಬರ್ಕೊಡ್ತೀನಿ, ನಿನ್ ಗಂಡನ್ ಯಾಕೆ ಮದ್ಯ ತಗೊಂಬಂದೆ? ಅವ್ರಿಗೂ ಹೊಟ್ಟೆ ನೋವಲ್ಲ, ಔಷಧಿ ಕೊಟ್ಬಿಡಿ ಅತ್ಲಾಗೆ. ಅವ್ರಿಗೆ ಡ್ರಾಪ್ಸ್ ಹಾಕಕ್ಕಾಗಲ್ಲ, ಅವ್ರು ಇಲ್ದಿರ ನಾನು ಏನು ಕೊಡಲ್ಲ, ಅವ್ನ್ ಕರ್ಕೊಂಬ. ಅದ್ ಯಾಕೆ ನೀವು ಮಗಿನ ಜೊತೆ ಡ್ರಾಪ್ಸ್ ಕೊಟ್ಬಿಟ್ಟು ನನ್ ಗಂಡನ್ಗೂ ಅದೇ ಇನ್ನೊಂದ್ ಬಾಟ್ಲಿ ಕೊಟ್ಬಿಡಿ, ಇಲ್ಲೆಲ್ಲೋ ಅದೇನೋ ಬಾಟ್ಲಿಗಳು ಕೊಡಕ್ಕೆ ಇದನ್ನ ಯಾವ ಅಂಗಡಿ ಅನ್ಕೊಂಡಿದ್ಯಾ? ಬಾಯ್ಗೆ ಇದ್ಬಿಡ್ತೀನಿ ಅಂತ ಈಗ ಹೊಟ್ಟೆ ನೋವು ಅಂತ ಕುಣಿತಾವ್ರೆ. ಕೊಡಕ್ಕಾಗಲ್ಲ, ನೋಡ್ದಿರ ಚೆಕ್ ಮಾಡ್ದಿರ ಕೊಡಕ್ಕಾಗಲ್ಲ, ನಿನ್ ಗಂಡನ್ನೇ ಕರ್ಕೊಂಬ. ಗಂಡನ್ ಕರ್ಕೊಂಡ್ ಬರ್ಬೇಕಂದಿರೆ ಅಪ್ಪ ಮಂಡ್ಯದಿಂದ ಇಲ್ಲಿ ಬಂದಾನೆ, ಹಾಗಾದ್ರೆ ಮಂಡ್ಯ ಡಾಕ್ಟರ್ ಹತ್ರಕ್ಕೆ ತೋರ್ಸ್ಕೊಳಕ್ಕೆ ಅವನ ಹತ್ರ ಬಾಟ್ಲ ಔಷಧಿ ತಗೊಳಪ್ಪ ಅಂದ್ರೆ ಅಂಗಡಿಗೆ ಹೊಂಟಾನೆ ಅವನು. ಇಷ್ಟಿದ ಬಾಟ್ಲಿ ತಗೋತಾನೆ ನೋಡಿ. ಈ ಬಾಟ್ಲಿಗಳೆಲ್ಲ ನಾವು ಕೊಡಲ್ಲ. ಆ ಬಾಟ್ಲಿ ಕೊಟ್ರೆ ಹೊಟ್ಟೆನೂ ಹೋಯ್ತದೆ, ಅಂಗಡಿಯಾಗ ಸಿಗ್ತದ ನೋಡಿ ಅದು ಉದ್ದ ಬಾಟ್ಲಿ. ಅಮ್ಮ ನಂಗೆ ಆ ಬಾಟ್ಲಿಗಳ ಬಗ್ಗೆ ಎಲ್ಲ ಗೊತ್ತಿಲ್ಲ ಆಯ್ತಾ, ನನಗ್ ಗೊತ್ತಿರೋದೇನೋ ಔಷಧಿ, ಆ ಔಷಧಿ ಬರ್ಕೊಡ್ತೀನಿ ಮಗುಗ್ ಮಾತ್ರ, ನಿನ್ ಗಂಡನ್ ನಾನ್ ಕೊಡಲ್ಲ. ಏನೋ ದೊಡ್ಡ ಮಾಸ್ ಮಾಡಿ ಹೊಟ್ಟೆ ನೋವು ಬರ್ಕೊಡ್ರಿ. ಸರಿ, ನಿನ್ ಮಗುಗೆ ಕಿವಿ ನೋಗೆ ಹೊಟ್ಟೆ ನೋಗೆ ಬರ್ಕೊಡ್ತೀವಿ, ಅಷ್ಟು ಕೊಡು. ಕಾಲ್ ನೋವು ಡಾಕ್ಟ್ರ ಮಗುಗ ಅಲ್ಲ ನಿಮ್ ಅತ್ತೆಗೆ ಮೊನ್ನ ಒಳ್ಳೆ ಕಂಠದಲ್ಲಿ ಹೋಗಿ ಬಿದ್ಬಿಟ್ಟು ಯವ್ವೋ ನನ್ ಸೊಂಟ ಮುರಿತು ಕಾಲ್ ಮುರಿತು ಅಂತು. ನಾನು ಅತ್ತೆ ನನ್ ಮಗಿನ ಡಾಕ್ಟರ್ ಹತ್ರ ತೋರ್ಸ್ಕೊಂಡ್ ಬರ್ತೀನಿ ಅಂದಿದ್ದಕ್ಕೆ ನೀ ಹೆಂಗು ಡಾಕ್ಟರ್ ಬಂದ್ ನೋಡ್ತೀಯಲ್ಲ, ಒಳ್ಳೆ ಫೇಮಸ್ ಅವ್ರು ಬೆಂಗಳೂರಿನಾಗೆ, ಹೋಗಿ ನನ್ ಕಾಲ್ನಾಗು ಮತ್ತಾಗ ಬರುವ ಅಂತ ನಮ್ಮತ್ತೆ. ನಿಮ್ ಊರವ್ರು ಇಷ್ಟೆಲ್ಲ ಹೇಳ್ಬಿಡು, ನಾನ್ ಪುಸ್ತಕದಲ್ಲಿ ಇದನ್ನೆಲ್ಲ ಬರ್ಕೊಟ್ಬಿಡ್ತೀನಿ, ಅದನ್ನ ತಗೊಂಡಾಗ ಎಲ್ರಿಗೂ ಹಂಚ್ಬಿಡೋ ಅಂತ ಹಾಗೆ ಡಾಕ್ಟರ್ ನಿಮ್ ಪಾದಕ್ ಬಿದ್ದೇನು, ನನ್ ಮಗಿಗೆ ಹೊಟ್ಟೆಗೆ ಔಷಧಿ ಕೊಟ್ರಿ, ನನ್ ಗಂಡಂಗ್ ಹೊಟ್ಟೆಗೆ ಔಷಧಿ ಕೊಟ್ರಿ, ನಮ್ಮತ್ತೆ ಕಾಲ್ಗೂ ಒಂದ್ ಮುದ್ದಾಗ್ಲಿ ಅಂತ ಔಷಧಿ ಕೊಡ್ರಿ ಅಲ್ಲ. ನಿಮ್ಗೇನು ಬೇಡವೋ? ನಮ್ ಸೊಂಟ ನೋಡ್ ಡಾಕ್ಟ್ರೆ ಹೇಳಕ್ಕಾಯ್ತಿಲ್ಲ, ಬಿದ್ದೆ ಅಲ್ಲ ಆಗ್ಲೇ ಮಗಿನ ಇಸ್ಕೊಂಡ್ ಕೊಟ್ಟಿರಾ? ಭಗವಂತನು ನಿನ್ ಹೊರಗಳನ್ನ ಕೊಡಕ್ಕಾಗಲ್ಲ, ಹೋಗತ್ತೀವಿ, ನನ್ ಫೀಸ್ ಕೊಟ್ಬಿಟ್ಟು ಹೋಗು. ಅಯ್ಯೋ ಡಾಕ್ಟ್ರೆ ಕೊಡಿ ಡಾಕ್ಟ್ರೆ, ಅಡ್ಡ ಬಿದ್ದೇನು, ನಮ್ ಮನೆ ಮಂದಿಗೆಲ್ಲ ಔಷಧಿ ನಿಮ್ ಹೆಸರು ಹೇಳ್ಕೊಂಡ್ ತಿನ್ಕೊಂಡ್ಬಿಡ್ತೇವೆ, ಕೊಡಿ ಡಾಕ್ಟ್ರೆ. ಮನೆ ಮಂದಿಗೆಲ್ಲ ನಾನ್ ಕೊಡಕ್ಕಾಗಲ್ಲ, ನಿನ್ ಮಗನ್ ಕರ್ಕೊಂಬಂದಿದ್ಯಾ ಮಗು ಕೊಡ್ತೀನಿ, ನೀನ್ ಬಂದಿದ್ಯಾ ನೀನು ಕೊಡ್ತೀನಿ ಅಷ್ಟೇ. ಮತ್ತೇನು ಬೆಂಗಳೂರಲ್ಲಿ ನೀವು ಬಾರಿ ಫೇಮಸ್ ಅಂತಾರಲ್ಲ ಎಲ್ರೂ? ಬೆಂಗಳೂರಲ್ಲಿ ಇಷ್ಟೊಂದ್ ಜನ ಡಾಕ್ಟರ್ ಇದಾರೆ, ಮಂಡ್ಯದಾಗೆಲ್ಲ ನಿಮ್ ಹೆಸರೇ ನಾಗರತ್ನ ಡಾಕ್ಟ್ರು ಹೋಗ್ರವ ಅಂತ. ನಾನೆಲ್ಲ ಬೇರೆ ನಾಗರತ್ನ ಅವನಿದ್ದಾರೆ, ಹೋಗು ನೀನ್ ಅವ್ರ ಹತ್ರ ಹೋಗು. ಇಲ್ಲ ನೀವೇ ಅಂತೆ, ನಾಗರತ್ನ ಜೀವರಾವ್ ಅಂದ್ರೆ ನೀವೇನಾ? ಅಲ್ಲಪ್ಪ, ಅದ್ ಯಾರು ಜೀವರಾವ್ ಅಲ್ಲ, ನಾನಲ್ಲ ತಾಯಿ, ನಾನ್ ಖಂಡಿತ ಅಲ್ಲ. ನೀನ್ ಹೋಗಮ್ಮ, ಕೊಟ್ಬಿಡಿ ಡಾಕ್ಟ್ರೆ ನನ್ ಮಕ್ಳಿಗೆಲ್ಲ. ನನ್ ಫೀಸ್ ಬೇಡ ಏನು ಬೇಡ. ಇಟ್ಕೊಡಿ ನನ್ ಗಂಡ ನನ್ ಫೀಸ್ ತರ್ಲಿಲ್ಲ, ಇವಾಗೆಲ್ಲ ಆಧಾರ್ ಕಾರ್ಡ್ನಾಗ ಊರಿಂದ ಹೋಯ್ತಲ್ವಾ, ನನ್ ಗಂಡಂಗ್ ಒಂದ್ 50 ರೂಪಾಯಿ ಕೊಡಪ್ಪ ದಾರಿ ಖರ್ಚಿಗೆ ಅಂದ್ರೆ ಆಧಾರ್ ಕಾರ್ಡ್ನಾಗ ಓಡಾಡೋರ್ಗೆ ಏನಕ್ಕೆ ಈ ದುಡ್ಡು ನಗ ನಾಣ್ಯ ಅಂತ ಹೇಳ್ತು. ಇವಾಗ ನೀವು ನಮ್ ಗಂಡ ಸಂತೆಗೆ ಇವಂಗ ತಂದ್ಕೊಟ್ಟದೆ, ಇದನ್ನ ಇಟ್ಕೊಂಡು ನೀವು ಔಷಧಿ ಕೊಡಿ ಎಲ್ರಿಗೂ. ಅಯ್ಯೋ ಭಗವಂತ, ನನ್ ಅಡ ಇಟ್ಕೊಂಡ್ ಕೊಡಕ್ಕೆ ನಂದೇನ್ ಸೇಟು ಅಂಗಡಿನ ತಕೊಳ್ಳಿ, ನೀವೇ ಮಾಡ್ಕೊಳ್ಳಿ, ನಿಮ್ ಕೈಗಾಗ್ತದ ನೋಡ್ರಿ. ನಾನು ಇದೆಲ್ಲ ಮುಟ್ಬಾರ್ದು, ನನ್ ದುಡ್ಡು ಕೊಡದೆ ಹೋದ್ರು ಪರವಾಗಿಲ್ಲ ತಾಯಿ, ನೀನ್ ದಯವಿಟ್ಟು ನನ್ ಬಿಟ್ಟು ಹೋಗ್. ತಗೊಳ್ರವ, ಹೋಗವ್ವ, ನಿಮ್ ಕಾಲಿ ಬಿಟ್ಟಿನ್ ತಗೊಳ್ರವ, ಬೇಡ ಹೋಗವ್ವ. ಮಗಿಗೊಂದು ಔಷಧಿ ಕೊಡ್ರಿ, ಈ ಉಂಗ್ರೆ ಇಟ್ಕೊಳ್ಳಿ, ನನ್ನ ಹತ್ರ ಕಾಸಿಲ್ಲ. ನೀನ್ ಕೊಡದೆ ಇದ್ರು ಪರವಾಗಿಲ್ಲ, ನಾನು ಹೋಗಿ ಔಷಧಿ ಬರ್ಕೊಡ್ತೀನಿ, ತಗೊಂಡ್ಬಿಡೋ. ಅದೇನೋ ಡಿರಾಪ್ಸ್ ಅಂದ್ರಲ್ಲ ಎಲ್ಗೂ ಇಲ್ಲ, ಆ ಡ್ರಾಪ್ಸ್ ಅನ್ನ ಹೊಟ್ಟೆಗೆ ಹಾಕು, ಸರಿ ಹಾಕ್ಬಿಡು. ಅಲ್ಲಿ ಮೆಡಿಕಲ್ ಸ್ಟೋರ್ ಹೇಳು, ಅವ್ರು ಕೊಡ್ತಾರೆ, ತಗೊಂಡು ನೋಡಿ ನಮ್ ಡಾಕ್ಟ್ರಿ ಅಂತ ದಾನಿಗಳು. ನಾನ್ ಕಾಸ್ಕೀಸ್ ತಂದಿಲ್ಲ ಏನಿಲ್ಲ, ಔಷಧಿ ಬರ್ಕೊಟ್ಬಿಟ್ಟವ್ರೆ. ದೇವ್ರ ನಿಮ್ನ ಸಂದಾಕಿಟ್ಟಿರ್ಲಿ ಡಾಕ್ಟ್ರೆ. ಕಳಿಸ್ಬಿಡಿ, ಮಂಡ್ಯ ಕಡೆ ಬಂದ್ರೆ ನಮ್ಮ ಮನೆ ಬರ್ತೀರೇನೋ? ಆಯ್ತಮ್ಮ, ಬರ್ತೀನಿ, ಹೋಗಿ. ಕೋಳಿ ಸಾರು ಮುದ್ದೆ ತಿನ್ನೋಣ. ಆಯ್ತಮ್ಮ, ಕೋಳಿ ಸಾರು ನೋಡ್ತೀನಿ. ಕೋಳಿ ತಿಂತೀರೇ ತಾಯಿ? ಹೋಗಮ್ಮ, ಬೇರೆ ಪೇಷಂಟ್ಸ್ ಕಾಯ್ತಾ ಇದ್ದಾರೆ. ಎತ್ತಿನ ಗಾಡಿ ಕಳ್ಸಿ ಕುಡಿ ತರ್ತಾನೆ. ದೇವ್ರೆ ನೋಡಪ್ಪ, ಇಂಥ ಪೇಷಂಟ್ಸ್ ಜೊತೆಗೆ ಹೇಗಪ್ಪ ಹೆಂಗೋದು, ದೇವ್ರೇ ನನ್ ಕಾಪಾಡ್ಬೇಕು.